ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ವೈದ್ಯರ ನಿರ್ಲಕ್ಷ್ಯದಿಂದ ಯುವತಿ ಸಾವು, ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಅಮಾನತು ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಯುವತಿ ಮೃತಪಟ್ಟಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ. ಮೂಲತಃ ಜೇವರ್ಗಿ ಪಟ್ಟಣದ ನಿವಾಸಿಯಾಗಿದ್ದ 19 ವರ್ಷ ವಯಸ್ಸಿನ ಬಸಮ್ಮ ಪತ್ತಾರ್ ಮೃತಪಟ್ಟಿದ್ದು, ಆಕೆ ಸಾವಿಗೆ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣವೆಂದು ಮೃತಪಟ್ಟ ಬಸಮ್ಮಳ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಯುವತಿಯನ್ನು ಚಿಕಿತ್ಸೆಗೆಂದು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿನ್ನೆ ಮಂಗಳವಾರ ಸಂಜೆ ಅನಾರೋಗ್ಯ ಉಲ್ಬಣವಾದ ಹಿನ್ನೆಲೆಯಲ್ಲಿ ಐಸಿಯುನಲ್ಲಿ ಶಿಫ್ಟ್ ಮಾಡೋದಾಗಿ ಹೇಳಿದ್ರು. ಬಳಿಕ ರಾತ್ರಿ 8 ಗಂಟೆಗೆ ವೈದ್ಯರನ್ನು ಸಂಪರ್ಕಿಸಿದಾಗ ಡ್ಯೂಟಿ ನರ್ಸ್ ಬಂದು ಮೆಡಿಸಿನ್ ಕೊಡ್ತಾರೆ ಎಂದು ಹೇಳಿ ವೈದ್ಯರು ಹೋಗಿದ್ದಾರಂತೆ. ಆದರೆ ರಾತ್ರಿ ಕಳೆದು ಬೆಳಗಾದ್ರೂ ಯಾವೊಬ್ಬ ಸಿಬ್ಬಂದಿಯೂ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬೆಳಗ್ಗೆ ನೋವಿನಿಂದ ಬಳಲುವಾಗ ಕರೆದ್ರೂ ಕೂಡ ವೈದ್ಯರಾಗಲಿ ಅಥವಾ ನರ್ಸ್ಗಳಾಗಲಿ ಸಕಾಲಕ್ಕೆ ಬಂದು ಚಿಕಿತ್ಸೆ ನೀಡದ ಕಾರಣ ಬಸಮ್ಮ ಮೃತಪಟ್ಟಿದ್ದಾಳೆ. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಒಂದು ಜೀವ ಹೋಗಿದೆ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟಿಸಿ ವೈದ್ಯರು ಹಾಗೂ ಸಿಬ್ಬಂದಿಯನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗೋಪಾಲ್ ನಾಟಿಕರ್, ಮನೋಹರ್ ಬಿರ್ನೂರ್, ಮಂಜು ಕುಶ್ನೂರ್, ಮನ್ಸಿಂಗ್ ಚವಾಣ್, ಶರಣು ದ್ಯಾಮ, ರಾಜು ಬಂಟ್ನೂರ್, ವಿಠಲ್ ವಾಲಿಕರ್ ಉಪಸ್ಥಿತರಿದ್ದರು. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ನಾಳೆ ನಿಮಗೆ ಸಾಕ್ಷಿ ಅಂತ ಕರೀತಾರೆ, ಬರ್ರಿ ಬರ್ರಿ ಎಲ್ಲ ನಾವು ಎದ್ರ ಸಲುವಾಗಿ ಸಿಗ್ನೇಚರ್ ಅವ್ರು ಯಾರು ಸಿಗ್ನೇಚರ್ ತಗೊಂಡ್ರು ಡಾಕ್ಟರ್ ಅವ್ರು ಏನು ಹೇಳಿದ್ರೆ ಕೇಳಬೇಕಾಯ್ತು ಸರ್. ಇಲ್ಲಿ ನಿಮ್ಮ ಹಾಸ್ಪಿಟಲ್ದೊಳಗೆ ಸರ್ ಆಯಮ್ಮಗಳು ನರ್ಸ್ಗಳೇ ನಿಮ್ಮ ಡೀನ್ಗಳಿಗಿಂತ ದೊಡ್ಡವರಾಗಿದ್ದಾರೆ. ಯಾರಿಗೆ ಹೇಳ್ತಿ ಹೇಳ್ಕೊ, ಏನು ಮಾಡ್ತೀರಿ? ಯಾರಿಗೆ ಹೇಳ್ತೀರಿ? ಬಡ ರೋಗಿಗಳಿಗೆ ಏನು ಮಾಡ್ಬೇಕಿಲ್ಲ, ಯಾರಿಗೆ ಏನು ಹೇಳ್ತೀರಿ ಹೇಳ್ಕೊತವ್ರಿ. ಸರ್, ನಿನ್ನೆ ಸಾಯಂಕಾಲ 6 ಗಂಟೆ ನನ್ನ ಹೆಸರು ರಾಜಶೇಖರ್ ಬಂಟ್ನೂರ್ ಅಂತ. ನಾನು ಜೇವರ್ಗಿಯವನು. ಹುಡುಗಿಗೆ ನನ್ನ ಅಣ್ಣ ಆಗಿದ್ದು. ನಿನ್ನೆ ರಾತ್ರಿ 6 ಗಂಟೆ ಸಾಯಂಕಾಲ ಹುಡುಗಿನ ತೊಗೊಂಬಂದು ಅಡ್ಮಿಟ್ ಮಾಡಿದ್ದೀವಿ. ಅಡ್ಮಿಟ್ ಮಾಡಬೇಕಾದ್ರೆ ಇವರು ಜೇಮ್ಸ್ ಆಸ್ಪತ್ರೆ ಸಿಬ್ಬಂದಿಗಳು ನಾನು ಅಡ್ಮಿಟ್ ಮಾಡಬೇಕಾದ್ರೆ ಅವ್ರಿಗೆ ಕೇಳಿದೆ ಏನಾಗಿದೆ, ಹುಡುಗಿ ಪರಿಸ್ಥಿತಿ ಏನಿದೆ ಅಂತ. ಅವ್ರು ಹೇಳಿದ್ರು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾಳೆ, ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ರಾತ್ರಿ ಈಗ ಮೇಲ್ಗಡೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ICUಗೆ, ಅಲ್ಲಿ ಟ್ರೀಟ್ಮೆಂಟ್ ಇರುತ್ತೆ, ಬೆಳಗ್ಗೆ ಡಾಕ್ಟರ್ ಬಂದು ನೋಡಿ ಹೇಳ್ತಾರೆ ಅಂತಂದರು. ಅಲ್ಲಿಂದ ರಾತ್ರಿ 8:30ಗೆ ICU ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಾಗ ಡ್ಯೂಟಿ ಡಾಕ್ಟ್ರ್ ಕೇಳಿದೆ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಸರ್ ಅಂತ. ಇಲ್ಲ, ನಾನು ಟ್ರೀಟ್ಮೆಂಟ್ ಬರೆದಿದ್ದೀನಿ, ನರ್ಸ್ ಅವ್ರು ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಅಂತ ಹೇಳಿದ್ರು. ರಾತ್ರಿ ಯಾವುದೇ ರೀತಿ ನರ್ಸ್ ಇಲ್ಲ, ಸ್ಟಾಫ್ ಇಲ್ಲ, ಆ ಹುಡುಗಿ ಕಡೆ ತಲೆನೂ ಹಾಕಿಲ್ಲ ಯಾರೊಬ್ಬರು. ಒಬ್ಬ ಡ್ಯೂಟಿ ಡಾಕ್ಟ್ರ್ ಇಲ್ಲ, ಒಬ್ಬ ನರ್ಸ್ ಇಲ್ಲ. ಇಲ್ಲದೇ ಇರೋ ಕಾರಣ, ಇವರು ಟ್ರೀಟ್ಮೆಂಟ್ ಕೊಡದೇ ಇರೋ ಕಾರಣ ಬೆಳಿಗ್ಗೆ 6 ಗಂಟೆ 6:30ಗೆ ಹುಡುಗಿ ಜೀವ ಹೋಗೋ ಸಮಯದಲ್ಲಿ ಬಿದ್ದು ಒದ್ದಾಡಿದೆ. ಆ ಹುಡುಗಿ ಜೊತೆಗಿದ್ದ ನಮ್ಮ ಸಹೋದರ ಅಲ್ಲಿ ಹುಡುಕಾಡಿದ್ದಾನೆ, ಡಾಕ್ಟರ್ ಕರಿಬೇಕು, ನರ್ಸ್ ಕರಿಬೇಕು ಅಂತ. ಒಬ್ಬ ನರ್ಸ್ ಅಥವಾ ಒಬ್ಬ ನರಪಿಳ್ಳೆನೂ ಈ ಸಿಬ್ಬಂದಿಯವರು ಅಲ್ಲಿ ಇರಲಿಲ್ಲ. ಆ ಇಲ್ಲದೇ ಇರೋ ಬೇಜವಾಬ್ದಾರಿಯಿಂದನೇ ಈ ಪ್ರಾಣ ಹೋಗಿದೆ. ಈ ಪ್ರಾಣ ಹೋಗೋಕ್ಕೆ ಮೂಲತಃ ಕಾರಣ ಜೇಮ್ಸ್ ಸಿಬ್ಬಂದಿಗಳು. ಡಾಕ್ಟ್ರ್ ಆಗಲಿ, ನರ್ಸ್ ಆಗಲಿ, ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಆಗಲಿ, DM ಆಗಲಿ, ಅವರನ್ನೇ ಹಿಡ್ಕೊಂಡು ನಾನು ಬ್ಲೇಮ್ ಮಾಡೋದು. ಯಾಕಂದ್ರೆ ಮೇಲಿದ್ದವರು ಸರಿಯಾಗಿದ್ದರೆ ಎಲ್ಲರೂ ಕರೆಕ್ಟಾಗಿರ್ತಾರೆ. ದಯವಿಟ್ಟು ಈ ಹುಡುಗಿ ಪ್ರಾಣ ಹೋಗಿದೆ, ಇದೇ ರೀತಿ ಮುಂದೆ ಯಾವುದೂ ಆಗಬಾರ್ದು. ಅದಕ್ಕೇನು ಕ್ರಮ ಕೈಗೊಳ್ತಾರೆ ಅವ್ರು ಕೈಗೊಳ್ಬೇಕು. ಇಲ್ಲದೇ ಇದ್ದರೆ ನಾವು ಮಾತ್ರ ಈಗ ಇಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ದೊಡ್ಡ ಹೋರಾಟ ಕೈಗೊಳ್ಬೇಕಾಗುತ್ತೆ. ಈಗಿಂದೀಗಲೇ ಅವ್ರು ರಾತ್ರಿ ಯಾರು ಸಿಬ್ಬಂದಿಗಳಿದ್ರು ಅವರನ್ನು ವಜಾಗೊಳಿಸ್ಬೇಕು, ವಜಾಗೊಳಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು. ರೈಟ್.